ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಸ್ ಇಷ್ಟ ಆಗುತ್ತಿದೆ ಅಲ್ವಾ? ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇವತ್ತಿನ ಕತೆಗೆ ನಾವೆಲ್ಲರೂ ಬರೋಣ. ನನ್ನ ಹೆಸರು ಸುಮತಿ. ನನಗೆ 5 ಜನ ಅಕ್ಕಂದಿರು. ಅವರೆಲ್ಲರಿಗೂ ಮದುವೆ ಆದ ಮೇಲೆ ನನಗೆ ಮದುವೆ ಮಾಡಿದರು. ಹಾಗಾಗಿ ನನ್ನ ಮದುವೆ 28 ವರ್ಷಕ್ಕೆ ಆಯಿತು. ನನ್ನ ಗಂಡನ ಹೆಸರು ಕಮಲ್. ಅವರು ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ನಾವಿಬ್ಬರು ಚೆನ್ನಾಗಿದ್ದೀವಿ. ನಮ್ಮಿಬ್ಬರಿಗೂ ಇನ್ನೂ ಮಕ್ಕಳಾಗಿಲ್ಲ. ಮದುವೆಯಾಗಿ 1 ವರ್ಷ ಮಾತ್ರ ಆಗಿದೆ. ಅವರಿಗೆ ಬಹಳಷ್ಟು ಕೆಲಸ. ಅವರು ಬೆಳಗ್ಗೆ 8 ಗಂಟೆಗೆ ಹೋದರೆ ರಾತ್ರಿ 7 ಗಂಟೆಗೆ ಬರುತ್ತಾರೆ. ಬಂದ ಮೇಲೆ ಟಿವಿ, ಫೋನ್ ಅಂತ ಬ್ಯುಸಿಯಾಗಿರುತ್ತಾರೆ. ಅವರ ಮಾತು ಕಡಿಮೆ, ಆದರೆ ಅವರು ನೋಡೋಕೆ ಬಹಳ ಸುಂದರವಾಗಿದ್ದಾರೆ. ಅವರು ಬಂದ ಮೇಲೆ ರಾತ್ರಿ ಊಟ ಮಾಡಿ ನಾನು ಅಡುಗೆ ಮನೆ ಕೆಲಸ ಎಲ್ಲವನ್ನು ಮುಗಿಸಿ ಅವರ ಹತ್ತಿರ ಹೋದರೂ ಸಹ ಅವರು ಟಿವಿಯಲ್ಲಿ ಮಗ್ನರಾಗಿರುತ್ತಾರೆ. ಟಿವಿ ನೋಡಿದ ಮೇಲೆ ರಾತ್ರಿ ರೂಮಿಗೆ ಬಂದ ಮೇಲೆ ನನ್ನನ್ನು ಪಕ್ಕಕ್ಕೆ ಕರೆಸಿ ಆಟವನ್ನು ಆಡುತ್ತಾರೆ. ಆಟ ಆಡುವವರಿಗೂ ಅಷ್ಟೇ, ಅವರು ಬಹಳ ಬೇಗ ಎಲ್ಲವನ್ನು ಮುಗಿಸುತ್ತಾರೆ. ಇದರಿಂದ ನನಗೆ ಅಷ್ಟು ಸುಖ ಸಿಗುತ್ತಿರಲಿಲ್ಲ. ಆದರೆ ನಾನು ಅವರಿಗೆ ಎಂದೂ ಸಹ ದೂರಿಲ್ಲ, ಏಕೆಂದರೆ ಮುಂದೆ ಇದು ಸರಿ ಹೋಗಬಹುದು ಎಂದು ಅಂದುಕೊಂಡೆ. ನಾನು ಸುಮ್ಮನೆ ಇದ್ದೆ. ನಮ್ಮ ಪಕ್ಕದ ಮನೆಯಲ್ಲಿ ಆಂಟಿ ಮತ್ತು ಅಂಕಲ್ ಇಬ್ಬರು ಇದ್ದರು. ಆಂಟಿಗೆ 50 ವರ್ಷ, ಅಂಕಲ್ಗೆ 60 ವರ್ಷ. ನನಗೆ ಬೋರಾದಾಗ ಎಲ್ಲ ನಾನು ಅವರ ಮನೆಗೆ ಹೋಗುತ್ತಿದ್ದೆ. ಅವರು ಬಹಳ ಫ್ರೆಂಡ್ಲಿ ಆಗಿದ್ದರು. ನನಗೆ ಒಳ್ಳೆ ಕಂಪನಿ ಕೊಡುತ್ತಿದ್ದರು. ಅವರು ಏನಾದರೂ ವಿಶೇಷ ಅಡುಗೆ ಮಾಡಿದರೆ ನನಗೆ ಕೊಡುತ್ತಿದ್ದರು. ನಾನು ಏನಾದರೂ ವಿಶೇಷ ಅಡುಗೆ ಮಾಡಿದರೆ ಅವರಿಗೆ ಕೊಡುತ್ತಿದ್ದೆ. ನಾನು ಆಂಟಿ, ಅಂಕಲ್ 3 ಜನ ಶಾಪಿಂಗ್ಗೆ ಹೋಗುತ್ತಿದ್ದೆವು. ಬೋರಾದಾಗ ಆಟವನ್ನು ಆಡುತ್ತಿದ್ದೆವು. ಆಂಟಿ ನನಗೆ ಹೊಸ ಥರ ಅಡುಗೆ ಮಾಡುವುದನ್ನು ಹೇಳಿಕೊಡುತ್ತಿದ್ದರು. ಹೀಗೆ ನಾವೆಲ್ಲರೂ ಖುಷಿಯಾಗಿದ್ದೆವು. ಆದರೆ ಒಂದು ದಿನ ನಡೆದು ಬಾರದ ಘಟನೆ ನಡೆದು ಹೋಗುತ್ತದೆ. ಒಂದು ದಿನ ಆಂಟಿ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಅವರು ಒಬ್ಬರೇ ಹೋಗೋಕೆ ನಿರ್ಧರಿಸುತ್ತಾರೆ. ಯಾಕಂದರೆ ಅಂಕಲ್ಗೆ ಹುಷಾರಿಲ್ಲ. ಆಂಟಿ ನನಗೆ, ನೋಡಮ್ಮ, ಅಂಕಲ್ಗೆ ಹುಷಾರಿಲ್ಲ, ಸ್ವಲ್ಪ ಮಧ್ಯಾಹ್ನ ಏನಾದರೂ ಮಾಡಿದರೆ ಅವರಿಗೆ ಕೊಡು ಎಂದು ರಿಕ್ವೆಸ್ಟ್ ಮಾಡುತ್ತಾರೆ. ನಾನು ಸರಿ ಆಂಟಿ, ನೀವು ಯೋಚನೆ ಮಾಡಬೇಡಿ, ನಾನು ಅಂಕಲ್ ನೋಡ್ಕೋತೀನಿ ಎಂದು ಹೇಳಿ ಕಳಿಸಿದೆ. ನಾನು ಮಧ್ಯಾಹ್ನ ಅನ್ನ ರಸಂ ಎಲ್ಲವನ್ನು ಮಾಡಿ ಅವರಿಗೆ ತೆಗೆದುಕೊಂಡು ಹೋದೆ. ಅವರು ಡೋರ್ ಲಾಕ್ ಮಾಡಿರಲಿಲ್ಲ. ಸುಮ್ಮನೆ ಬಾಗಿಲು ಮುಚ್ಚಿದ್ದರು. ಅಂಕಲ್, ನೀವು ಡೋರ್ ಲಾಕ್ ಮಾಡಿಲ್ಲ, ಯಾರಾದರೂ ಬಂದರೆ ನಿಮಗೆ ಗೊತ್ತೂ ಆಗುವುದಿಲ್ಲ ಎಂದೆ. ಅದಕ್ಕೆ ಅವರು, ಇಲ್ಲಮ್ಮ, ನಿದ್ದೆ ಬಂದಿತ್ತು, ಹಾಗಾಗಿ ನಾನು ಲಾಕ್ ಮಾಡಿಲ್ಲ, ಇವಾಗ ಲಾಕ್ ಮಾಡು ಎಂದರು. ನಾನು ಡೋರ್ ಲಾಕ್ ಮಾಡಿ ಅವರಿಗೆ ಕೋಣೆಯಲ್ಲಿ ಇಡಕ್ಕೆ ಹೋದೆ. ಅವರು ಸೋಫಾದ ಮೇಲೆ ಮಲಗಿದ್ದರು. ನಾನು ಅವರ ಹಣೆಯನ್ನು ಮುಟ್ಟಿ, ಇದೇನು ಅಂಕಲ್, ಜ್ವರ ಇದೆ, ಅವರು ಈಗ ಸ್ವಲ್ಪ ಕಡಿಮೆ ಆಗಿದೆ, ಪರವಾಗಿಲ್ಲ ಎಂದರು. ನಾನು, ಇಲ್ಲ, ಥರ್ಮಾಮೀಟ್ರಲ್ಲಿ ನಾನು ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡ್ತೀನಿ ಎಂದು ಹೇಳಿ ಥರ್ಮಾಮೀಟರನ್ನು ಹುಡುಕಿದೆ. ಅವರ ಕಂಕಳಲ್ಲಿ ಇಟ್ಟು ಥರ್ಮಾಮೀಟರಲ್ಲಿ ಟೆಂಪರೇಚರ್ ನಾರ್ಮಲ್ ಆಗಿತ್ತು. ನಾನು, ಅಂಕಲ್, ಇವಾಗ ಜ್ವರ ಕಡಿಮೆ ಆಗಿದೆ, ನಾನು ತಂದಿರುವ ಅಡುಗೆಯನ್ನು ತಿನ್ನಿ ಎಂದು ಹೇಳಿದೆ. ಅವರು, ನೀನೇ ಪ್ಲೇಟಿಗೆ ಹಾಕಿಕೊಂಡು ಬಾರಮ್ಮ ಎಂದರು. ನಾನು ಅಡುಗೆ ಕೋಣೆಗೆ ಹೋಗಿ ಒಂದು ಪ್ಲೇಟ್ನಲ್ಲಿ ಅನ್ನ, ಸಾಂಬಾರು ಎಲ್ಲವನ್ನು ಹಾಕಿಕೊಂಡು ಬಂದೆ. ಅವರು, ನೀನೇ ಸ್ಪೂನ್ನಲ್ಲಿ ತಿನ್ನಿಸು ಎಂದರು. ನಾನು ಸ್ಪೂನ್ನಲ್ಲಿ ಅವರಿಗೆ ತಿನ್ನಿಸಿದೆ. ಸರಿ ಅಂಕಲ್, ನಾನು ಬರ್ತೇನೆ, ನೀವು ನಿದ್ದೆ ಮಾಡಿ ಎಂದು ಹೇಳಿದೆ. ಅವರು, ಇಲ್ಲ, ಬೇಡ, ಇಲ್ಲೇ ಇರು ಎಂದರು. ಅವರು, ಬೋರ್ ಆಗಿದೆ, ಟಿವಿ ಹಾಕು ಎಂದರು. ನಾನು ಟಿವಿ ಆನ್ ಮಾಡಿದೆ. ನಾನು ನೋಡಿದಾಗ ಸಡನ್ ಆಗಿ ಒಂದು ರೊಮ್ಯಾಂಟಿಕ್ ಸೀನ್ ಬರುತ್ತದೆ. ನಾನು ಮುಜುಗರದಿಂದ ಟಿವಿ ಚಾನೆಲ್ ಚೇಂಜ್ ಮಾಡಲು ಹೋಗಿದೆ. ಅವರು ಬೇಡ ಎಂದರು. ಹೀರೋ ಇದು ನೋಡೋಕೆ ಚೆನ್ನಾಗಿದೆ ಎಂದರು. ಆ ಸೀನ್ನಲ್ಲಿ ಹೀರೋ ಹೀರೋಯಿನ್ನ ಸೀರೆ ಎಳೆದು ಮುತ್ತು ಕೊಡುತ್ತಿದ್ದ. ಅದನ್ನು ನೋಡಿದ ಅಂಕಲ್, ಓ, ಎಷ್ಟು ಚೆನ್ನಾಗಿದೆ, ನಾನು ಮಿಸ್ ಮಾಡ್ಕೋತಿದ್ದೇನೆ ಎಂದರು. ನಾನು ಶಾಕ್ ಆದೆ. ನನಗೂ ಸಹ ಸೀನ್ ನೋಡಿ ನನ್ನ ಗಂಡ ನೆನಪಾಗುತ್ತಾರೆ. ನಾನು ಹೇಳಿದೆ, ನನ್ನ ಗಂಡ ರೊಮ್ಯಾಂಟಿಕ್ ಇಲ್ಲ ಎಂದು. ಅವರು, ಅದಕ್ಕೆ ಆ ಥರ ಇರೋದಿಲ್ಲ, ನಾನು ಹೇಳಿಕೊಡುತ್ತೇನೆ ಇರು ಅಂದು ಅವರು ಸೋಫಾದಿಂದ ಎದ್ದು ನನ್ನನ್ನು ಪಕ್ಕಕ್ಕೆ ನಿಲ್ಲಿಸಿಕೊಂಡು ಆ ಸೀನಲ್ಲಿ ನಡೆದಿರುವ ಹಾಗೆ ಅನುಕರಣೆ ಮಾಡಲು ಪ್ರಯತ್ನಿಸುತ್ತಿದ್ದರು. ಅವರು ನನ್ನನ್ನು ಈ ಕಡೆ ಆ ಕಡೆ ತಳ್ಳಿ ನನ್ನ ಸೊಂಟ, ಕೈ, ಎದೆ ಭಾಗ ಎಲ್ಲವನ್ನು ಮುಟ್ಟಿ ಹೇಳುತ್ತಿದ್ದರು. ನನಗೆ, ನೀನು ಸಹ ನಿನ್ನ ಗಂಡನನ್ನು ಇಂಪ್ರೆಸ್ ಮಾಡು ಎಂದರು. ನಾನೇ ನಿನ್ನ ಗಂಡ ಎಂದುಕೊಂಡು ನನ್ನನ್ನು ಉದ್ರೇಕಿಸು ಎಂದರು. ನನಗೆ ಅವರ ಸ್ಪರ್ಶದಿಂದ ರೋಮಾಂಚನವಾಗುತ್ತಿತ್ತು. ಅದಕ್ಕಾಗಿ ಅವರು ಹೇಳಿದ ಹಾಗೆ ನಾನು ಕೇಳುತ್ತಿದ್ದೆ. ಅವರು ನನ್ನ ಸೊಂಟದ ಮೇಲೆ ಕೈಯನ್ನು ಮುಟ್ಟಿ ನನ್ನ ಸೀರೆಯನ್ನು ಜಾರಿಸಿ ನನ್ನನ್ನೇ ದಿಟ್ಟಿಸಿ ನೋಡುತ್ತಾ ನನ್ನ ತುಟಿಯನ್ನು ಸವರಿದರು. ನನ್ನನ್ನು ಆಲಂಗಿಸಿ ಸೋಫಾದ ಮೇಲೆ ನನ್ನನ್ನು ಎತ್ತಿಕೊಂಡು ಮಲಗಿಸಿದರು. 15 ನಿಮಿಷ ಮನೆಯ ಟೆಂಪರೇಚರ್ ಜಾಸ್ತಿ ಆಯಿತು. ನಾವು ಎಲ್ಲವನ್ನು ಮರೆತು ಆನಂದಿಸಿ ಖುಷಿಪಟ್ಟೆವು. ನನಗೆ ಇಂತಹ ಖುಷಿ ವರ್ಷಾನುಗಟ್ಟಲೆಯಿಂದ ಸಿಕ್ಕಿರಲಿಲ್ಲ. ಅಂಕಲ್ ವಯಸ್ಸಾಗಿದ್ದರೂ ಸಹ ಒಳ್ಳೆ ಆಟ ಆಡುತ್ತಿದ್ದರು. ಬಹಳ ಕಟ್ಟುಮಸ್ತಾಗಿದ್ದರಿಂದ ಅವರಿಗೆ ಸುಸ್ತಾಗುತ್ತಿರಲಿಲ್ಲ. ನಾನು ಮನಸ್ಸಿನಲ್ಲಿ ಅಂದುಕೊಂಡೆ, ಜ್ವರ ಇದ್ದಾಗೆ ಅವರು ಎಷ್ಟು ಚೆನ್ನಾಗಿ ಮಾಡುತ್ತಾರೆ, ಇನ್ನು ಜ್ವರ ಇಲ್ಲ ಅಂದರೆ ಇನ್ನೆಷ್ಟು ಚೆನ್ನಾಗಿ ಮಾಡುತ್ತಾರೆ ಎಂದುಕೊಂಡೆ. ಅವರು ನನ್ನ ಪಕ್ಕದಲ್ಲಿ ಮಲಗಿ ನನ್ನನ್ನು ನೋಡುತ್ತಾ,
ಇಂದು ಬಹಳ ಖುಷಿಪಟ್ಟೆ. ನೀನು ನಿನ್ನ ಗಂಡನಿಂದ ಬೇಜಾರಾದಾಗಲೆಲ್ಲ ನನ್ನ ಹತ್ತಿರ ಬಾ, ನಾನು ನಿನಗೆ ಸಂತೋಷಪಡಿಸುತ್ತೇನೆ ಎಂದರು. ನನಗೆ ಸರಿ ಬರುತ್ತೇನೆ ಎಂದು ಹೇಳಿ ಮನೆಗೆ ವಾಪಸ್ ಬಂದೆ. ಮಾರನೇ ದಿನ ಆಂಟಿ ಬಂದರು. ಅವರಿಗೆ ಆಶ್ಚರ್ಯವಾಯಿತು, ಏಕೆಂದರೆ ಅವರ ಗಂಡ ಎದ್ದು ಓಡಾಡುತ್ತಿದ್ದರು. ಅವರು, ನೋಡಮ್ಮ, ನೀನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೀಯಾ, ತುಂಬ ಸ್ಪೆಷಲ್ ಆಗಿ ನೋಡಿಕೊಂಡಿದ್ದೀಯಾ, ಥ್ಯಾಂಕ್ ಯು, ಹೀಗೆ ನೋಡ್ಕೋ ಎಂದರು. ನಾನು, ಸರಿ ಆಂಟಿ, ಇನ್ಮೇಲೆ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಎಂದು ಹೇಳಿದೆ. ಎಲ್ಲರ ಮುಖದಲ್ಲೂ ಒಂದು ನಗು ಇತ್ತು. ಹೀಗೆ ವರ್ಷಾನುಗಟ್ಟಲೆ ನಾವು ಇದು ನಡೆಯುತ್ತಿತ್ತು. ಫ್ರೆಂಡ್ಸ್, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನನ್ನು ಒತ್ತಿ. ಧನ್ಯವಾದಗಳು.